ಹಲೋ ಫ್ರೆಂಡ್ಸ್, ನಮಸ್ಕಾರ. ABK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ದೇವಿಗೆ ಹಾಕುವಂತಹ ಲಕ್ಷ್ಮೀ ಕಾಸಿನ ನೆಕ್ಲೆಸ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ABK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಲಕ್ಷ್ಮೀ ಕಾಸಿನ ಹಾರನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ ಈ ರೀತಿಯ ಲೇಸ್ ತೊಗೊಂಡಿದ್ದೀನಿ ಮತ್ತು ಈ ರೀತಿಯ ಲಕ್ಷ್ಮೀ ಕಾಸನ್ನ ತೊಗೊಂಡಿದ್ದೀನಿ. ನೋಡಿ, ಇಷ್ಟುದ್ದ ಲೇಸ್ನ ಹೀಗೆ ಬಿಟ್ಬಿಟ್ಟು ಇಷ್ಟುದ್ದ ಬಿಟ್ಟಿದ್ದೀನಿ. ಮತ್ತು ನಾರ್ಮಲ್ ಸೂಜಿಗೆ ದಾರನ ಹಾಕ್ಕೊಂಡಿದ್ದೀನಿ. ಇದನ್ನು ಹೀಗೆ ಒಂದು ಸಾರಿ ಲೇಸ್ಗೆ ಹಾಕಿಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ. ಫಸ್ಟ್ ಹೀಗೆ, ನಂತರ ಒಂದು ಲಕ್ಷ್ಮೀ ಕಾಸನ್ನು ಹೀಗೆ ಸೂಜಿ ಒಳಗಡೆ ಹೀಗೆ ಹಾಕಿಬಿಟ್ಟು, ನೋಡಿ ಇದು ಈ ಥರ ಇರುತ್ತೆ. ಇದು ಮೇಲ್ಮುಖ ಯಾವುದು ಅಂತ ನೋಡಿಕೊಂಡು ಹೀಗಿಟ್ಕೊಂಡು ಮತ್ತೆ ಲೇಸ್ಗೆ ಹೀಗೆ ಸೂಜಿನಲ್ಲಿ ಹೀಗೆ ಹಾಕಿ, ಹೀಗೆ ನಂತರ ನೋಡಿ ಒಂದು ಸ್ವಲ್ಪ ಗ್ಯಾಪಲ್ಲಿ ಮತ್ತೆ ನಾನು ಹೀಗೆ ಸೂಜಿನ ಹೀಗೆ ತಗೋತಾ ಇದ್ದೀನಿ. ಇವಾಗ ನೋಡಿ, ಈ ಲಕ್ಷ್ಮೀ ಕಾಸೇನಿರತ್ತೆ ಹೀಗೆ ಇಲ್ಲಿಗೆ ಬರಬೇಕು. ಹೀಗೆ ಇದು ತಗೊಂಡು ಮತ್ತೊಂದು ಲಕ್ಷ್ಮೀ ಕಾಸನ್ನ ಹೀಗೆ ಸೂಜಿ ಒಳಗಡೆ ಹಾಕಿಬಿಟ್ಟು ಮೇಲ್ಮುಖ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಮತ್ತೆ ಇದನ್ನು ಹೀಗೆ ಇಟ್ಕೊಂಡು ನೋಡಿ ಹೀಗೆ ಬರಬೇಕು. ಮತ್ತೆ ಲೇಸ್ಗೆ ನಾಟನ್ನು ಹಾಕೋಬೇಕು. ಟೈಟಾಗಿ ಎಳ್ಕೊಂಡ್ಬಿಟ್ರೆ ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ನೋಡಿ ಹೀಗೆ. ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹೀಗೆ ತಗೋಬೇಕು ಸೂಜಿನ. ಮತ್ತೊಂದು ಲಕ್ಷ್ಮೀ ಕಾಸನ್ನ ಹೀಗೆ ಹಾಕಿಬಿಟ್ಟು, ಅಂದರೆ ಎಲ್ಲ ಲಕ್ಷ್ಮೀ ಕಾಸು ಅಂದರೆ ಈ ಲಕ್ಷ್ಮೀ ಪಿಕ್ಚರ್ ಏನಿರತ್ತಲ್ಲ ಅದು ಮೇಲ್ಮುಖವಾಗಿ ಬರೋ ಹಾಗೆ ಹಾಕ್ಕೋಬೇಕು. ಮತ್ತು ಹೀಗೆ ಒಂದು ಸಾರಿ ಲೇಸ್ಗೆ ಹಾಕಿಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಒಂದು ಸ್ವಲ್ಪ ಗ್ಯಾಪಲ್ಲಿ ಹೀಗೆ ಸೂಜಿನ ಹೀಗೆ ತಗೊಂಡು ಒಂದು ಸಾರಿ ಮತ್ತೊಂದು ಸಾರಿ ಹಾಕಬೇಕು, ಇಲ್ಲಾಂದರೆ ಲೂಸ್ ಆಗಿಬಿಡತ್ತೆ. ಮತ್ತೊಂದು ಲಕ್ಷ್ಮೀ ಕಾಸನ್ನ ಹೀಗೆ ತಗೊಂಡು ಮೇಲ್ಮುಖ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ಹೀಗೆ ಸೂಜಿಗೆ ಹಾಕಿ ಇದು ಅಷ್ಟೊಂದು ಕ್ಲಾರಿಟಿ ಇರಲ್ಲ, ಇದು ಒಳಮುಖವಾಗಿ ಬರುತ್ತೆ. ಇದು ನೋಡಿ ಎಷ್ಟೊಂದು ಪಿಕ್ಚರ್ ಕ್ಲಾರಿಟಿ ಇದೆ, ಇದು ಮೇಲ್ಮುಖವಾಗಿ ಬರುತ್ತೆ.
ಇವಾಗ ಮತ್ತೊಮ್ಮೆ ಹೀಗೆ ಸೂಜಿನ ಹೀಗೆ ತಗೊಂಡ್ಬಿಟ್ಟು ಲೇಸ್ಗೆ ನಾಟ್ ಹಾಕಿ ಒಂದೆರಡು ಸಾರಿ ಲೇಸ್ಗೆ ಹೀಗೆ ದಾರನ ಹಾಕ್ಕೊಂಡ್ಬಿಟ್ರೆ ನಮಗೆ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಇದೇ ರೀತಿಯಾಗಿ ನಾನು ಇದಿಷ್ಟು ಲಕ್ಷ್ಮೀ ಕಾಸನ್ನು ಸ್ಟಿಚ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಹೀಗೆ ಕಾಣಿಸುತ್ತೆ. ಹೀಗೆ ಬರುತ್ತೆ. ಇದಿಷ್ಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಷ್ಟನ್ನು ಸ್ಟಿಚ್ ಮಾಡಿ ಆಗಿದೆ. ನೆಕ್ಸ್ಟು ನಾನು ನೋಡಿ ಈ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಇದರ ಮೇಲ್ಭಾಗ ಹೀಗೆ ಪ್ರತಿಯೊಂದು ಲಕ್ಷ್ಮೀ ಕಾಸಿನ ಮೇಲೂ ಹೀಗೆ ಸ್ವಲ್ಪ ಗ್ಲೂನ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಗ್ಲೂನ್ ಹೀಗೆ ಅಂಟಿಸ್ಕೊಂಡು ನೋಡಿ ಹೀಗೆ ರೆಡ್ ಕಲರ್ ಕುಂದನ್ನ ಹೀಗೆ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೀಗೆ ನೋಡಿ ಪ್ರತಿಯೊಂದಕ್ಕೂ ಹೀಗೆ ಫುಲ್ಲು ಕುಂದನ್ನ ಸ್ಟಿಕ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಕುಂದನ್ನೆಲ್ಲ ಸ್ಟಿಕ್ ಮಾಡಿದ್ದೀನಿ. ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಪ್ರತಿ ಲಕ್ಷ್ಮೀ ಕಾಸಿನ ಮೇಲ್ಗಡೆನೂ ಈ ರೀತಿ ಕುಂದನ್ ಸ್ಟಿಕ್ ಮಾಡಿರೋದು ಒಳ್ಳೆ ಗ್ರ್ಯಾಂಡ್ ಲುಕ್ ಬಂದಿದೆ. ಫಳಫಳ ಅಂತ ಹೊಳಿತಾ ಇದೆ ಲಕ್ಷ್ಮೀ ಕಾಸಂತೂ. ಎಷ್ಟೊಂದು ಸುಲಭವಾಗಿ ನಾವು ಮನೆಯಲ್ಲೇ ನೋಡಿ ಲಕ್ಷ್ಮೀ ಕಾಸಿನ ಹಾರವನ್ನು ವರಮಹಾಲಕ್ಷ್ಮಿ ದೇವಿಗೆ ಅಂತ ನಾವು ಮಾಡ್ಕೋಬಹುದು ನೋಡಿ. ಇದನ್ನ ಹಿಂದ್ಗಡೆ ಕಟ್ಟೋದಕ್ಕೆ ಅಂತ ನಾವು ಯೂಸ್ ಮಾಡ್ಕೋಬಹುದು. ಹಾಗಾಗಿ ಜಾಸ್ತಿನೇ ಬಿಟ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಮಾಡೋವಂಥ ಲಕ್ಷ್ಮೀ ಕಾಸಿನ ಗ್ರ್ಯಾಂಡ್ ಆಗಿರೋ ನೆಕ್ಲೆಸ್ನ ಅಥವಾ ಹಾರನ ಹೇಗೆ ನಾವು ಮನೆಯಲ್ಲೇ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವಾ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಗ್ರ್ಯಾಂಡ್ ಆಗಿರೋ ಲಕ್ಷ್ಮೀ ಕಾಸನ್ನು ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.